ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಒಂದು ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವು ಆಪರ್ಚುನಿಟಿ ಮಾಡೋಕ್ಕೆ ಹೋಗಿದ್ರೆ ನನಗೆ ಗೊತ್ತು. ಸೊ ಎಷ್ಟು ಜನಗಳು ಆಪರ್ಚುನಿಟಿನ ಖುಷಿಯಾಗಿ ಮಾಡ್ತಿರ್ತೀರ, ಎಷ್ಟು ಜನಗಳು ಆಪರ್ಚುನಿಟಿನ ಭಯ ಪಡ್ಕೊಂಡು ಮಾಡ್ತಿರ್ತೀರ, ಎಷ್ಟು ಜನಗಳು ಏನಕ್ಕಪ್ಪ ಇಷ್ಟು ಬೇಗ ಬಂದುಬಿಡ್ತು ಅಂದ್ಕೊಂಡು ಮಾಡ್ತಿರ್ತೀರ. ಬಟ್ ಇವತ್ತೇ ಮಾಡಿಬಿಡಿ ಅಂತ ನಾನು ಹೇಳ್ತೀನಿ. ಮಾಡಿ ಏನು ತೊಂದರೆ ಇಲ್ಲ, ಬಟ್ ಈ ವಿಡಿಯೋ ನೋಡ್ಕೊಂಡು ಮಾಡಿ ಆಯಿತಾ. ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ KE ಸೀಟ್ ಅಲಾಟ್ಮೆಂಟ್ ಆಲ್ಗೋರಿಥಮ್ ಹೆಂಗೆ ಕೆಲಸ ಮಾಡ್ತೀನಿ ಅಂತ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಾನು ನಿಮಗೆ. ಓಕೆ, ಸೊ ದ್ಯಾಟ್ ನಿಮ್ಗೊಂದು ಐಡಿಯಾ ಇರಲಿ. ಓಕೆ, ಈ ರೀತಿ ಸೀಟ್ ಅಲಾಟ್ಮೆಂಟ್ ಆಗೈತೆ ನನಗೆ, ಸೊ ನಾನು ಅಲ್ಗೋರಿಥಮ್ ಜೊತೆ ಆಡಬಹುದು. ಈ ಕಾನ್ಫಿಡೆನ್ಸ್ ಬರಬೇಕು ನಾನು ನಿಮಗೆ. ಆ್ಯಂಡ್ ಹೆಂಗೆ ಸೀಟನ್ನು ನೀವು ಪ್ರಿಯಾರಿಟಿ ಆರ್ಡರ್ ಕೊಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಅಕಸ್ಮಾತ್ ನಿಮಗೆ ರಾಂಗ್ ಪ್ರಿಯಾರಿಟಿ ಆಗಿದ್ರೆ ನೀವು ಕರೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನ್ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡಬಹುದಾಗಿರುತ್ತೆ. ಆ್ಯಂಡ್ ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಚಾಯ್ಸ್ ಡೀಟೇಲ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ವಾಟ್ಸಪ್ ಕಮ್ಯುನಿಟಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. KCT ಸಂಬಂಧಪಟ್ಟ ಏನೇ ಡೌಟ್ಸ್ ಇದ್ರೂ ನೀವು ಕೇಳಬಹುದಾಗಿರುತ್ತೆ ಅಲ್ಲಿ. ಆ್ಯಂಡ್ ಎಲ್ಲ ಡಾಕ್ಯುಮೆಂಟ್ಸ್ ನಮಗೆ ಹ್ಯಾಂಡಿ ಸಿಗುತ್ತೆ. ಇಟ್ ವುಡ್ ಬಿ ವೆರಿ ಯೂಸ್ಫುಲ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಆಯಿತಾ. ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್. ನಿಮಗೆ ಯಾರೂ ಪರ್ಸ್ನಲ್ ಗೈಡ್ ಇರೋದಿಲ್ಲ, ಆಲ್ಮೋಸ್ಟ್ ನಿಮ್ಮ ಆಪ್ಷನಿಟಿ ನೀವೇ ಮಾಡ್ಕೊತಿರ್ತೀರ. ಸೊ ದ್ಯಾಟ್ ವಿಲ್ ಹೆಲ್ಪ್ ಯು ಗೈಸ್. ಸೊ ಕಮ್ಯುನಿಟಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್. ಓಕೆ, ಬನ್ನಿ ಡೈರೆಕ್ಟಾಗಿ ನಾನು ನಿಮಗೆ ಅಲ್ಗೋರಿಥಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಅಲ್ಗೋರಿಥಮು ನೀವು ಅಂದ್ಕೊಳ್ಳೋದು ಸುಲಭ ಅಲ್ಲ. ಸೊ ಇದರಲ್ಲಿ ತುಂಬ ಫ್ಯಾಕ್ಟರ್ಸ್ ಇದ್ದಾವೆ ಕನ್ಸಿಡರ್ ಮಾಡ್ಕೊಳ್ಳೋದಕ್ಕೆ. ಫಾರ್ ಎಕ್ಸಾಂಪಲ್ ನೋಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ KCT ಅಲ್ಗೋರಿಥಮ್ ಏನಿದೆ, KE ಅಲ್ಗೋರಿಥಮ್, ಸೀಟ್ ಡಿಸ್ಟ್ರಿಬ್ಯೂಷನ್ ಅಲ್ಗೋರಿಥಮ್, ಇದು ಕನ್ಸಿಡರ್ ಮಾಡ್ಕೊಳ್ತಕ್ಕಂಥ ಫ್ಯಾಕ್ಟರ್ಗಳು ತುಂಬ ಇದ್ದಾವೆ. ಫಸ್ಟು ನಿಮ್ಮ ರ್ಯಾಂಕು, ಆಯಿತಾ, ಆಮೇಲೆ ನಿಮ್ಮ ಕ್ಯಾಟಗರಿ, ಆಮೇಲೆ ನಿಮ್ಮ ಆ್ಯನ್ಯುವಲ್ ಇನ್ಕಮ್, ಅಂದರೆ ನಿಮ್ಮ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್. ಇವು ಮೂರ ಮೇಲೆ ಇನ್ನೊಂದು ಬರುತ್ತೆ, ಸ್ಪೆಷಲ್ ಕ್ಯಾಟಗರಿ, ಆಯಿತಾ. ಈ ಸ್ಪೆಷಲ್ ಕ್ಯಾಟಗರಿ ಬ್ಯಾರಿಯರ್ ದಾಟ್ಕೊಂಡು ಅದಾದಮೇಲೆ ಇವಕ್ಕೆಲ್ಲ ಬರ್ತಕ್ಕಂಥದ್ದು. ಸೊ ನಿಮ್ಮ ರ್ಯಾಂಕ್ ನೋಡಿಕೊಂಡು, ಮತ್ತು ನಿಮ್ಮ ಕ್ಯಾಟಗರಿ ನೋಡಿಕೊಂಡು, ಮತ್ತು ನಿಮ್ಮ ಆ್ಯನ್ಯುವಲ್ ಇನ್ಕಮ್ ನೋಡಿಕೊಂಡು, ಆಮೇಲೆ ಸ್ಪೆಷಲ್ ಕ್ಯಾಟಗರಿ ನೋಡಿಕೊಂಡು ಎಲ್ಲ ಕನ್ಸಿಡರ್ ಮಾಡಿಕೊಂಡು ಆ್ಯಕ್ಚುಲಿ ನಿಮ್ಗೆ ಒಂದು ಸೀಟು ಸಿಗ್ತಕ್ಕಂಥದ್ದು, ಆಯಿತಾ. ಸೊ ನೀವು ಏನು ಮಾಡಬೇಕು ಇವಾಗ ನೋಡಿ, ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ, ಪ್ರಿಫರೆನ್ಸ್ ಆರ್ಡರ್ ನಾನು ಹೇಳ್ದಾಗ ಮಾಡ್ಕೊಳ್ಳಿ. ಸಿಂಪಲ್. ಪ್ರಿಫರೆನ್ಸ್ ಆರ್ಡರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ. ಯಾವ ಕಾಲೇಜ್ ನಿಮಗೆ ಸಿಗಲ್ಲ, ಆಯಿತಾ. ಅಪ್ರಾಕ್ಸಿಮೇಟ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದರೆ ಲಾಸ್ಟ್ ವೇಕೆನ್ಸಿ ರೋಡ್ಗಂಟ ವೆಯ್ಟ್ ಮಾಡೋಕ್ಕೆ ತಯಾರಿದ್ದೀರಾ, ಆ ಕಾಲೇಜ್ ಸಿಗುತ್ತೆ ಅಂತಂದರೆ ಯು ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಕಾಲೇಜ್. ಅಂಥ ಕಾಲೇಜ್ಗಳನ್ನ ಪ್ರಿಫರೆನ್ಸನ್ನು ಟಾಪಲ್ಲಿ ಹಾಕ್ಕೊಳ್ಳಿ. ಸೆಕೆಂಡು, ಯಾವ ಕಾಲೇಜ್ ನಿಮಗೆ ಸಿಗುತ್ತೆ ಅಂದರೆ ಫಸ್ಟ್ ರೌಂಡಲ್ಲಿ ಸಿಗೋದಿಲ್ಲ, ಸೆಕೆಂಡ್ ರೌಂಡ್ ಅಥವಾ ನೆಕ್ಸ್ಟ್ ರೌಂಡ್ ಸಿಕ್ಕೇ ಸಿಗುತ್ತೆ, ಅಂಥ ಕಾಲೇಜ್ಗಳು ನಿಮಗೆ ಸೆಕೆಂಡ್ ಆರ್ಡರ್ ಇರಬೇಕು. ಥರ್ಡ್ ಪ್ರಿಫರೆನ್ಸ್ ಅಥವಾ ಲಾಸ್ಟ್ ಹೆಂಗೆ ಹಾಕೋಬೇಕು ಅಂತಂದರೆ ನಿಮಗೆ, ಓಕೆ, ನಿಮ್ಮ ರ್ಯಾಂಕು 15,000 ಇದೆ ಅಂದ್ಕೊಳ್ಳಿ, ಆ ಕಾಲೇಜ್ ಕಟ್ ಆಫ್ ಇದೆ 25,000. ಈ ಕಾಲೇಜ್ ನಿಮ್ಗೆ 100% ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಏನೂ ಸಿಗಲಿ ಅಂತಂದರೆ ಈ ಕಾಲೇಜ್ ಹೋಗ್ತೀರಾ, ಆಯಿತಾ. ಇಂಥ ಕಾಲೇಜ್ ಇಲ್ಲ ಹಾಕ್ಕೊಳ್ಳಿ, ಆಯಿತಾ. ಲಾಸ್ಟಲ್ಲಿ ಹಾಕ್ಕೊಳ್ಳಿ. ನೋಡಿ, ಮಧ್ಯದಲ್ಲಿ ಬರ್ತಕ್ಕಂಥ ಕಾಲೇಜ್ಗಳು ಹೆಂಗಿರಬೇಕು ಅಂತಂದರೆ, ಅದೇ ನಿಮಗೆ ಸಿಗಬಹುದು ಅಂತಕ್ಕಂಥ ಕಾಲೇಜ್ಗಳು, ಆ ಕಾಲೇಜ್ ಕಟ್ ಆಫು 15,000 ಇದೆ, ನಿಮ್ಮ ರ್ಯಾಂಕು 15,000 ಇದೆ. ಇದು ಸಿಗಬಹುದು ಈ ವರ್ಷ, ಲಿಟ್ರಲಿ ಟೆಲಿಂಗ್, ಈ ವರ್ಷ ಸಿಗಬಹುದು ಇಂಥ ಕಾಲೇಜ್ಗಳು. ನಿಮ್ಮ ರ್ಯಾಂಕು ಮತ್ತು ಕಾಲೇಜ್ ಕಟ್ ಆಫ್ ಮ್ಯಾಚ್ ಆಗ್ತಿದ್ರೆ ಆ ಕಾಲೇಜ್ ನಿಮಗೆ ಇನ್ನೂ ಸಿಗಬಹುದು ಆಗಿರುತ್ತೆ ಹೊರತು ಸಿಕ್ಕೇ ಸಿಗುತ್ತೆ ಅಲ್ಲ. ಓಕೆ, ಸಿಕ್ಕೇ ಸಿಗುತ್ತೆ ಯಾವಾಗ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕ್ ಇದೆ 15,000, ಆ ಕಾಲೇಜ್ ಕಟ್ ಆಫ್ ಇದೆ ಒಂದು 20,000, ಇಂಥ ಟೈಮಲ್ಲಿ ನಿಮ್ಗೆ ಸಿಗಬಹುದು, ಸಿಕ್ಕೇ ಸಿಗುತ್ತೆ. ಇದನ್ನು ನೀವು ಆ್ಯಕ್ಚುಲಿ ಅನ್ಕೋಬಹುದಾಗಿರುತ್ತೆ. ಓಕೆ, ಪ್ರಿಫರೆನ್ಸ್ ಆರ್ಡರ್ನ ಹಿಂಗೆ ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ಪ್ರಿಫರೆನ್ಸ್ ಆರ್ಡರ್ ರೆಡಿ ಮಾಡ್ಕೊತಿದ್ದೀನಿ ಅಂತ ಅಂದ್ಬಿಟ್ಟು ಬೇರೆ ಸಿಕ್ಕಿದ ಕಾಲೇಜ್ಗಳನ್ನ ಹಾಕ್ಕೊಂಡೋದ್ರೆ ದಟ್ ಇಸ್ ಕಾಲ್ಡ್ ಎ ಸ್ಟುಪಿಡಿಟಿ. ಡೋಂಟ್ ಡೂ ಇಟ್, ಡು ನಾಟ್ ಡೂ ಇಟ್. ಐ ವುಡ್ ಹೈಲಿ ರೆಕಮೆಂಡ್ ಯು ಗೈಸ್ ಟು ನಾಟ್ ಟು ಡೂ ಇಟ್, ನಾಟ್ ಟು ಕನ್ಸಿಡರ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಸುಮ್ಮನೆ ಬೇರೆ ಕಾಲೇಜ್ ಹಾಕೊಂಡು ಹೋಗ್ಬಿಡಿ, ಕನ್ಫ್ಯೂಸ್ ಆಗಿಬಿಡುತ್ತೆ ಅಲ್ಗೋರಿಥಮ್. ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಹೆಂಗೆ ಬರುತ್ತೆ ಅಂತಂದರೆ, ಲೆಟ್ಸ್ ಎ ಇದ್ದಾನೆ, ಬಿ ಇದ್ದಾನೆ, ಸಿ ಇದ್ದಾನೆ, ಡಿ ಇದ್ದಾನೆ, ಇ ಇದ್ದಾನೆ, ಎಫ್ ಇದ್ದಾನೆ ಅಂತ ಅಂದ್ಕೊಳ್ಳಿ, ಆಯಿತಾ. ಇವರೆಲ್ಲ ಸ್ಟೂಡೆಂಟ್ಸ್ಗಳು ಎಲ್ಲ ಆಪರ್ಚುನಿಟಿ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಒಂದೇ ಕಾಲೇಜ್ ಆಗ್ತಿರ್ತಾರೆ. ಎಲ್ಲ ರ್ಯಾಂಕು ಅಪ್ರಾಕ್ಸಿಮೇಟ್ಲಿ ಒಂದು 25,000 ಇದೆ, ಒಂದು 30,000 ಇದೆ, ಇಲ್ಲಿ ಒಂದು 15,000 ಇದೆ, ಒಂದು 10,000 ಇದೆ, ಒಂದು 5,000 ಇದೆ, ಒಂದು 50,000 ಇದೆ ಅಂತ ಅಂದ್ಕೊಳ್ಳೋಣ, ಆಯಿತಾ. ಆ ಕಾಲೇಜು ಕಂಪ್ಯೂಟರ್ ಸೈನ್ಸ್ ಕಟ್ ಆಫ್ ಇದೆ, ಒಂದು ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ಕಟ್ ಆಫ್ ಇದೆ, ಎಷ್ಟು 8,000 ಅಂತ ಅಂದ್ಕೊಳ್ಳೋಣ, ಆಯಿತಾ. 8,000 ಅಂತ ಅಂದ್ಕೊಳ್ಳೋಣ. ಇಲ್ಲಿ ಹೆಂಗೆ ಫಿಲ್ಟರ್ ಆಗುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿದ್ರೆ ಯಾರ ರ್ಯಾಂಕು 5,000 ಇದೆ ಅವನಿಗೆ ಫಸ್ಟ್ ಪ್ರಿಯಾರಿಟಿ, ಆಯಿತಾ. ಅವನಿಗೆ ಫಸ್ಟ್ ಪ್ರಿಯಾರಿಟಿ. ಅಕಸ್ಮಾತ್ ನೋಡಿ ಹೇಳ್ತಿದ್ದೀನಿ, ಅಕಸ್ಮಾತ್ ಏನಾದರೂ, ಆಯಿತಾ, ಅಕಸ್ಮಾತ್ ಏನಾದರೂ ಈ 10,000 ಇದೆಯಲ್ಲ ರ್ಯಾಂಕು, ಇವನ ಹತ್ರ ಏನಾದರೂ ತಡೀರಿ ಹೇಳ್ತೀನಿ ನಾನು ನಿಮಗೆ, ಫಿಸಿಕಲಿ ಡಿಸೇಬಲ್ಡ್ ಸ್ಪೆಷಲ್ ಕ್ಯಾಟಗರಿ ಇದ್ದರೆ ಫಸ್ಟ್ ಸಿಗೋದು ಇವನಿಗೆ, ಈ 5,000 ರ್ಯಾಂಕ್ ಅವನಿಗಲ್ಲ.
ಫಸ್ಟು ಸಿಗೋದು ಯಾರಿಗೆ? ಈ ಡಿ ವಿತ್ 10,000 ಏನು ರ್ಯಾಂಕ್ ಇರುತ್ತೆ, ವಿತ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಪೆಷಲ್ ಕ್ಯಾಟಗರಿ, ಇವನಿಗೆ ಆ್ಯಕ್ಚುಲಿ ಫಸ್ಟ್ ಸೀಟ್ ಸಿಗುತ್ತೆ. ಅದಾದಮೇಲೆ ಆ್ಯಕ್ಚುಲಿ ಇವನಿಗೆ 5,000 ಸಿಗೋದು. ನೀವು ನಂಬ್ತಿರೋ ಬಿಡ್ತಿರೋ, ಸಿಂಪಲ್ ಫಂಡ. ಸೊ KCET ಈ ಕಂಪ್ಯೂಟರ್ ಏನಿರುತ್ತೆ ಇದು ಹೆಂಗೆ ಅನಲೈಸ್ ಮಾಡುತ್ತೆ ಅಂತಂದರೆ, ನಾನು ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ ನೋಡಿ. 1 ಸೆಕೆಂಡ್. ಇಲ್ಲಿ ನೋಡಿ. The computer starts allotting with the physically disabled person as per their rank and options. ಆಯಿತಾ? ಈಗ ನಾನು ಈ ಕಾಂಪಿಟೇಷನ್ ಏನು ತೋರಿಸ್ದೆ, ಇದರಲ್ಲಿ ಒಬ್ಬನ ರ್ಯಾಂಕ್ ಇದೆ, ಆ ಕಾಲೇಜ್ ಕಟ್ ಆಫ್ ಇದೆ 8,000 ಅಂದ್ಕೊಳ್ಳಿ, ಒಬ್ಬ ರ್ಯಾಂಕ್ ಇದೆ 10,000. ಫಿಸಿಕಲಿ ಡಿಸೇಬಲ್ಡ್ ಅವರು ಆ ಕಾಲೇಜ್ಗೆ ಅಪ್ಲೈ ಮಾಡಿದ್ದಾರೆ. ಈಸ್ ದ ಓನ್ಲಿ ಪರ್ಸನ್ ಅನ್ಕೊಂಡು ಅಪ್ಲೈ ಮಾಡಿರ್ತಕ್ಕಂಥದ್ದು ವಿತ್ ಫಿಸಿಕಲ್ ಡಿಸಬಿಲಿಟಿ ಸ್ಪೆಷಲ್ ಕ್ಯಾಟಗರಿ. ಆ್ಯಂಡ್ ಇನ್ನೊಂದು ಪರ್ಸನ್ ಅಪ್ಲೈ ಮಾಡಿದ್ದಾನೆ ಒಂದು 5,000 ರ್ಯಾಂಕ್ ಇಟ್ಕೊಂಡು. ಫಸ್ಟ್ ಸಿಗ್ತಕ್ಕಂಥದ್ದು ಕಾಲೇಜು ಅವರಿಗೆ. ಬಿಕಾಸ್ ಇಲ್ಲಿ ನೋಡಿ, ಟೋಟಲ್ 5% ಸೀಟ್ಸ್ ಏನೋ ಅವ್ರಿಗೆ ಕೊಡಬೇಕು ಅಂತ ಆ್ಯಕ್ಚುಲಿ ಎಲ್ಲೋ ಇದ್ದಿದೆ. ಇಲ್ಲಿ ನೋಡಿ, ಆ್ಯಸ್ ಪರ್ ದ ಆ್ಯಕ್ಟ್ 5% ಗೌರ್ಮೆಂಟ್ ಸೀಟ್ಸ್ ಶುಡ್ ಬಿ ಗಿವನ್ ಟು ದೆಮ್. ಆಯಿತಾ? ಅದಾದಮೇಲೆ ನೀವೇನಾದರೂ NCC ಕೋಟಾ ಇದ್ದರೆ ಮತ್ತು ಸ್ಪೋರ್ಟ್ಸ್ ಕ್ಯಾಟಗರಿ ಇದ್ದರೆ ನಿಮ್ಗೆ ಇಂಥವರಿಗೆ ಫಸ್ಟ್ ಪ್ರಿಫರೆನ್ಸ್ ಇವರಿಗೆ. ಆಯಿತಾ? ಅದಾದಮೇಲೆ ಬರುತ್ತೆ ನೆಕ್ಸ್ಟ್ ಪ್ರಿಫರೆನ್ಸ್. ಇಲ್ಲಿ ನೋಡಿ ಸ್ಪೆಷಲ್ ಕ್ಯಾಟಗರಿ, ಅದಾದಮೇಲೆ ಆಲ್ ಎಲಿಜಿಬಲ್, ಅದಾದಮೇಲೆ ಯಾವ ಆರ್ಡ್ರಲ್ಲಿ ಆ್ಯಕ್ಚುಲಿ ಸೀಟ್ ಸಿಗುತ್ತೆ ಅಂತ ಆ್ಯಕ್ಚುಲಿ ಕೊಟ್ಟಿದ್ದಾರೆ. ಫಸ್ಟ್ ಕ್ಯಾಟಗರಿ ಇವ್ರ ಮೂರಿಗೆ. ಆಯಿತಾ? ಆಮೇಲೆ ಆ್ಯನ್ಯುವಲ್ ಇನ್ಕಮ್ ಯಾವಾಗ ಕನ್ಸಿಡರ್ ಮಾಡ್ಕೊತಾರೆ ಮನೋಜ್ ಹೇಳ್ತೀನಿ ನೋಡಿ. ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಕನ್ಸಿಡರ್ ಮಾಡ್ಕೊಳ್ತಕ್ಕಂಥದ್ದು ಯಾವಾಗ ಅಂತಂದರೆ, ಯಾವಾಗ ನಿಮಗೆ ಸೂಪರ್ ನ್ಯೂಮರರಿ ಕೋಟಾ ಸಿಗಬೇಕಾಗಿರುತ್ತೆ ಆವಾಗ. ಆಯಿತಾ? ಸೂಪರ್ ನ್ಯೂಮರರಿ ಕೋಟಾ ಯಾವಾಗ ಸಿಗಬೇಕಾಗಿರುತ್ತೆ ಆವಾಗ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಸುಮಾರು ಜನ ಆಪ್ಷನಿಟಿ ಮಾಡಿರ್ತೀರ, ನಿಮ್ಮದು ಕ್ಯಾಟಗರಿ ಇರುತ್ತೆ ಅಲ್ಲಿ. ಆಯಿತಾ? ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಯಾಟಗರಿ ಇರುತ್ತೆ SC ST ಏನೋ ಸ್ಪೆಷಲ್ ಕ್ಯಾಟಗರಿ ಏನೇ ಇರುತ್ತೆ ಅಂತ ಅಂದ್ಕೊಳ್ಳಿ. ನಿಮಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅಂದರೆ ಸೀಟ್ ಅಲಾಟ್ಮೆಂಟ್ ಆಗಬೇಕಾದ್ರೆ ಜನರಲ್ ಮೆರಿಟಲ್ಲಿ ಸಿಕ್ಬಿಡುತ್ತೆ. SC ST 3A 3B 2A 2B ಯಾವುದೇ ಕ್ಯಾಟಗರಿ ಆಗಿರಲಿ ಜನರಲ್ ಮೆರಿಟಲ್ಲಿ ಸೀಟ್ ಸಿಕ್ಬಿಡುತ್ತೆ ಅಂತ ಅಂದ್ಕೊಳ್ಳಿ. ನೀವು ಆಲ್ಮೋಸ್ಟ್ ಜನರಲ್ ಮೆರಿಟಲ್ಲೇ ಇರ್ತೀರ, ನಿಮ್ಗೆ ಇನ್ನು ವಾಪಸ್ ಹೋಗೋ ಇದೇ ಇರಲ್ಲ, ಆಪ್ಷನ್ನೇ ಬರೋದಿಲ್ಲ. ಆಯಿತಾ? ಈ ಕೇಸ್ ಯಾವಾಗ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ಮ ಕ್ಯಾಸ್ಟ್ ಪರ್ಫೆಕ್ಟಾಗಿ ಇದಾಗಿಲ್ಲ ಅಂತಂತಂದರೆ, ಅಥವಾ ನೀವು ಆಪ್ಷನಿಟಿ ಮಾಡಬೇಕಾದ್ರೆ ನೀವು ಕ್ಯಾಟಗರಿನ ಜನರಲ್ ಮೆರಿಟ್ ಅಂತ ಕೊಟ್ಟಿದ್ರೆ, ಈವನ್ ಯುವರ್ ಕ್ಯಾಟಗರಿ ಇಸ್ 3A 3B 2A 2B ಯಾವುದೇ ಆಗಿದ್ರು ನಿಮ್ಮ ಕ್ಯಾಟಗರಿ ಜನರಲ್ ಮೆರಿಟ್ ಅಂತ ಕೊಟ್ಟಿದ್ರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗೋದಕ್ಕಂಥದ್ದು ಜನರಲ್ ಮೆರಿಟಲ್ಲಿ. ಆಯಿತಾ? ಅಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಈ ಸ್ಪೆಷಲ್ ಕ್ಯಾಟಗರಿಗೆ ಏನು ಸೀಟ್ ಇತ್ತು ನಿಮಗೆ, ಫಾರ್ ಎಕ್ಸಾಂಪಲ್ 3A 3B 2A 2B ನಿಮ್ಮ OBC ಕ್ಯಾಟಗರಿ ಏನು ಸೀಟ್ ಇತ್ತು, ಈ ಸೀಟು ವೇಕೆಂಟ್ ಆಗುತ್ತೆ. ಇನ್ನೊಬ್ಬ ಯಾವ ವ್ಯಾಲಿಡ್ ವಿದ್ಯಾರ್ಥಿ ಈ ಒಂದು ಕ್ಯಾಟಗರಿಗೆ ಬರ್ತಾನೆ, ಆ ರ್ಯಾಂಕ್ ಅಂಡರಲ್ಲಿ ಬರ್ತಾನೆ ಅಂತ ವಿದ್ಯಾರ್ಥಿಗೆ ಆ ಒಂದು ಸೀಟನ್ನು ಕೊಡಲಾಗುತ್ತೆ. ಈ ಕೇಸ್ ಆಗುತ್ತೆ, ಸುಮಾರು ಜನಕ್ಕಾಗುತ್ತೆ. ನೀವೇ ನನ್ನ ಹತ್ರ ಬರ್ತೀರಾ ನೋಡಿ. ಬಟ್ ಇದಕ್ಕೆ ಇದಿಲ್ಲ, ನಾನು ನೋಡಿದಂಗೆ ಇದಕ್ಕೆ ಸೊಲ್ಯೂಷನೈಸ್ ಮಾಡೋಕ್ಕಾಗಿಲ್ಲ ನಾನು. ಬಿಕಾಸ್ ಇದಾದಮೇಲೆ ಯಾರು ವಾಪಸ್ ಹೋಗಿ ಆಗಲಿ, ಅವ್ರಿಗೆ ಏನು ಸೀಟ್ ಜನರಲ್ ಮೆರಿಟಲ್ಲಿ ಹೋಗಿತ್ತು, ಜನರಲ್ ಮೆರಿಟಲ್ಲಿ ಆ್ಯಕ್ಚುಲಿ ಅವ್ರು ಸೀಟ್ ತೊಗೊಬೇಕಾಯ್ತು. ಬಟ್ ಜನರಲ್ ಮೆರಿಟ್ ಸಮಸ್ಯೆ ಏನಪ್ಪ ಅಂದರೆ ಫೀಸ್ ಹೆವಿ ಇರುತ್ತೆ. ಆಯಿತಾ? 1 ಲಕ್ಷ ಇರುತ್ತೆ ಫೀಸು. ಸೊ ಅದೊಂದೇ ತಲೆ ನಾವು. ಮತ್ತು ಈ ಏನಪ್ಪ ಸ್ಕಾಲರ್ಶಿಪ್ಗಳು ಅಷ್ಟೊಂದು ಅವೈಲೇಬಲ್ ಇರೋದಿಲ್ಲ ಅವರಿಗೆ ಇದು. ಆಯಿತಾ? ಸೊ ಇದೆಲ್ಲ ನೋಡ್ಕೊಂಡು ಆ್ಯಕ್ಚುಲಿ ಬಂದಿರುತ್ತೆ. ಆಮೇಲೆ ಇನ್ನೊಂದು, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೊಂದು A ವಿದ್ಯಾರ್ಥಿ ಇದ್ದಾನೆ, ಇನ್ನೊಂದು ಬಿ ವಿದ್ಯಾರ್ಥಿ ಇದ್ದಾನೆ. ಇವನ್ ಕ್ಯಾಟಗರಿನೂ 3B, ಇವನ್ ಕ್ಯಾಟಗರಿನೂ 3B ಅಂತ ಅನ್ಕೋಣ. ಆಯಿತಾ? 3B ಅಂತ ಅನ್ಕೋಣ. ಇವನ್ ರ್ಯಾಂಕ್ ಇದೆ 15,000, ಇವನ್ ರ್ಯಾಂಕ್ ಇದೆ 15,000 ಅಂತ ಅನ್ಕೋಣ. ಜಸ್ಟ್ ಇವರಿಬ್ಬರು ಒಂದೇ ಒಂದು ಕಾಲೇಜ್ಗೆ ಅಪ್ಲೈ ಮಾಡ್ತಿದ್ರೆ, ಒಂದೇ ಬ್ರಾಂಚ್ಗೆ ಅಪ್ಲೈ ಮಾಡ್ತಿರ್ತಾರೆ ಅಂತ ಅನ್ಕೋಣ. ಆಯಿತಾ? ಸೊ ಇಲ್ಲಿ ಹಿಂಗೆ ಟೈ ಆದಾಗ ಏನೋ ಒಂದು ಫ್ಯಾಕ್ಟರ್ ಕನ್ಸಿಡರ್ ಮಾಡ್ಕೊಳುತ್ತೆ. ಆಯಿತಾ? ಇದು ಆ್ಯಕ್ಚುಲಿ ಕಾನ್ಸ್ಪಿರಸಿ ಅಂತ ಅನ್ಕೋಣ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಎಷ್ಟೋ ಜನ ಹೇಳ್ತಾರೆ ನಿಮ್ಮ SSLC ಸ್ಕೋರನ್ನು ಕನ್ಸಿಡರ್ ಮಾಡ್ಕೊಳ್ಳುತ್ತೆ ಇಂಥ ಪಾಯಿಂಟ್ ಆಫ್ ಟೈಮಲ್ಲಿ ಅಂತ ಅಂತಾರೆ. ಇದಾದಮೇಲೆ ಯಾರು ಮ್ಯಾಥಮೆಟಿಕ್ಸಲ್ಲಿ ಜಾಸ್ತಿ ಸ್ಕೋರ್ ಮಾಡಿರ್ತಾರೆ ಅವ್ರನ್ನ ಕನ್ಸಿಡರ್ ಮಾಡ್ಕೊಳ್ಳುತ್ತೆ ಅಂತ ಇನ್ನೊಬ್ರು ಹೇಳ್ತಾರೆ. ನನ್ನ ಪ್ರಕಾರ ಇದರಲ್ಲಿ ಮ್ಯಾಥಮೆಟಿಕ್ಸ್ ಕನ್ಸಿಡರ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಈ ರೀತಿ ಟೈ ಆದಾಗ ಏನೋ ಒಂದು ಬ್ರೇಕ್ ಪಾಯಿಂಟ್ ಇದೆ. ಸೊ ಬ್ರೇಕ್ ಪಾಯಿಂಟ್ ಆ್ಯಕ್ಚುಲಿ ಸಿಗುತ್ತೆ. ಸೀಟ್ಸ್ ಇಬ್ರಿಗೂ ಸಿಗುತ್ತೆ. ಆಯಿತಾ? ಇಬ್ರಿಗೂ ಸಿಗುತ್ತೆ ಸೀಟು, ಇಬ್ರಿಗೂ ಸಿಗುತ್ತೆ. ಬಟ್ ಫಸ್ಟ್ ಯಾರೋ ಒಬ್ರಿಗೆ ಸಿಗುತ್ತೆ, ಆಮೇಲೆ ಯಾರು ಅಪ್ಲೈ ಮಾಡ್ತಾನೆ ಅವನಿಗೆ ಇನ್ನೊಬ್ಬಗೆ ಸಿಗುತ್ತೆ. ಸೊ ಫಸ್ಟ್ ಸಿಗುತ್ತಕ್ಕಂತ ಅವ್ನು ಕನ್ಸಿಡರ್ ಮಾಡ್ಕೊಳ್ಳೋದು, ಅವ್ನಿಗೆ ಮ್ಯಾಥ್ಸ್ ಮಾರ್ಕ್ಸ್ ತುಂಬ ಜಾಸ್ತಿ ಇದೆ ಆವಾಗ ಅವನಿಗೆ ಸಿಗುತ್ತೆ. ಸೆಕೆಂಡ್ ಯಾರಿಗೆ ಸಿಗುತ್ತೆ ಸ್ವಲ್ಪ ಮ್ಯಾಥ್ಸ್ ಸ್ವಲ್ಪ ಕಡಿಮೆ ಇದೆ ಅವ್ರಿಗೆ ಆಮೇಲೆ ಸಿಗುತ್ತೆ. ಆಯಿತಾ? ಹಿಂಗೆ ಆ್ಯಕ್ಚುಲಿ ಆಗುತ್ತೆ ಅಲಾಟ್ಮೆಂಟು. ಸೊ ನೀವು ಈ KEA ಅಲ್ಗಾರಿದಮ್ ಜೊತೆ ಆಟ ಆಡಬೇಕು ಅಂತಂದರೆ ನಾನು ಹೇಳ್ತೀನಲ್ಲ, ಇವಾಗ ಅವ್ನು ಪ್ರಾಸೆಸ್ ಮಾಡಬೇಕಾಗಿರುತ್ತೆ. ನಾನು ಹೇಳಿದ್ನಲ್ಲ, ಕಾಲೇಜಿಂದ ನಂಗೆ ರೆಡಿ ಮಾಡ್ಕೊಳ್ಳಿ. ಆಟ ಆಡೋದಂದ್ರೆ ಏನು ಮನೋಜ್ KEA ಅಲ್ಗಾರಿದಮ್ ಜೊತೆ? ಸಿಂಪಲ್.
ನೋಡಿ ನಿಮ್ಮ KA ಆಲ್ಗರಿದಮ್ ಹೆಂಗೆ ಕೆಲಸ ಮಾಡ್ತಂದ್ರೆ ಫಸ್ಟ್ ನಿಮ್ಗೊಂದು ಕಾಲೇಜ್ ಸಿಕ್ಬಿಟ್ರೆ ಆ ಕಾಲೇಜ್ ಕೆಳಗಡೆ ಇರ್ತಕ್ಕಂಥ ಎಲ್ಲ ಕಾಲೇಜ್ಗಳು ಡಿಲೀಟ್ ಆಗಿಬಿಡ್ತವೆ. ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಆಪ್ಷನ್ ಹಾಕೊಂಬಂದ್ರೆ ಸೆಕೆಂಡ್ ಪ್ರಿಫರೆನ್ಸ್ ಸಿಕ್ಬಿಡ್ತದೆ ಅಂದ್ಕೊಳ್ಳಿ. ಇದ್ರ ಕೆಳಗಡೆ ಇರ್ತಕ್ಕಂಥ ಎಲ್ಲ ಕಾಲೇಜು ಡಿಲೀಟ್ ಆಗಿಬಿಡ್ತವೆ. ಇಫ್ ಯು ಕನ್ಸಿಡರ್ ದಟ್ ಕಾಲೇಜ್, ಆ ಕಾಲೇಜ್ ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ನಿಮಗೆ ಸಿಕ್ಕಿರ್ತಕ್ಕಂಥ ಎಲ್ಲ ಕೆಳಗಡೆ ಇರ್ತಕ್ಕಂಥ ನೀವು ಆಪ್ಷನಲ್ಲಿ ಎಂಟರ್ ಮಾಡಿರ್ತಕ್ಕಂಥ ಎಲ್ಲ ಕಾಲೇಜುಗಳು ಡಿಲೀಟ್ ಆಗಿಬಿಡ್ತವೆ. ಬಿಕಾಸ್ ನಿಮ್ಮ ಥರನೇ ಇನ್ನೂ ಎಷ್ಟೋ ಜನ ಕಾಲೇಜ್ಗಳಿಗೆ ಅಪ್ಲೈ ಮಾಡಿ ವೆಯ್ಟ್ ಮಾಡ್ತಾ ಇರ್ತಾರೆ, ಅವರಿಗೆ ಆ ವೇಕೆನ್ಸಿ ಸೀಟನ್ನು ಅವೈಲೇಬಲ್ ಮಾಡಬೇಕಾಗಿರುತ್ತೆ ಆ ಒಂದು ರೀಸನ್ಗೆ. ಆಯಿತಾ? ಸೊ ಅದಕ್ಕೇ ಹೇಳ್ತಾ ಇರೋದು, ಈಗ ನಿಮ್ಗೆ ಯಾವ್ದು ಸಿಗುತ್ತೆ ಅನ್ನೋ ಕಾಲೇಜ್ಗಳನ್ನ ಬಾಟಮಲ್ಲಿ ಹಾಕೊಂಡ್ಬಿಟ್ರೆ ನಿಮ್ಗೆ ಸಿಗ್ತಕ್ಕಂಥ ಕಾಲೇಜ್ ಅದಾಗಿರುತ್ತಾ? ನಿಮ್ಗೆ ಸಿಗ್ತಕ್ಕಂಥ ಕಾಲೇಜ್ ಅದಾಗಿರುತ್ತಾ? ಹಂಗಂತ ನೀವು ನಾನು ಆಗಲೇ ಹೇಳಿದ್ದೀನಿ, ಈ ವರ್ಷ ನಿಮ್ಗೆ ಸಿಗುತ್ತೆ ಅಂತಕ್ಕಂಥ ಕಾಲೇಜ್ಗಳು, ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕ್ ಇದೆ 50,000, ಒಂದು ಕಾಲೇಜ್ ಕಟ್ ಆಫ್ ಇದೆ 60,000, ಇಂಥ ಟೈಮಲ್ಲಿ ನಿಮಗೆ ಕಾಲೇಜ್ ಸಿಗುತ್ತೆ. ಇಲ್ಲ ಅಂದರೆ ಕಾಲೇಜ್ ಸಿಗೋದಿಲ್ಲ, ಹೇಳ್ತಾ ಇದ್ದೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ಸಪೋಸ್ ಟು ಕನ್ಸಿಡರ್. ಆಯಿತಾ? ಓಕೆ, ಸೊ ಲಾಸ್ಟಲ್ಲಿ ಸಿಕ್ಬಿಡುತ್ತೆ. ನಿಮ್ಮ ಹತ್ರ ಮೇಲ್ಗಡೆ ತುಂಬ ಬೇಜಾನ್ ಆಪ್ಷನ್ಗಳಿದ್ದಾವೆ. ನೀವು ನೆಕ್ಸ್ಟ್ ರೌಂಡ್ಗೆ ಹೋದಾಗ ನಿಮಗೆ ಅಪ್ಗ್ರೇಡ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಫ್ ಯು ಹ್ಯಾವ್ ಗುಡ್ ನಂಬರ್ ಆಫ್ ಕಾಲೇಜಸ್ ಮೇಲ್ಗಡೆ. ಆಯಿತಾ? ಸೊ ಹಿಂಗೆ ಆಟಾಡಿ, ಸೊ ದ್ಯಾಟ್ ಅಕಸ್ಮಾತ್ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗಂಟ ಹೋದ್ರೂ ಸಹ ಯಾವುದೋ ಒಂದು ಕಾಲೇಜ್ ಇರುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇಸ್ ನಥಿಂಗ್ ಬಟ್ ವೇಕೆನ್ಸಿ ಫಿಲ್ಲಿಂಗ್ ರೌಂಡ್ ಮ್ಯಾಕ್ಸಿಮಮ್. ಬಿಕಾಸ್ ನಿಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲೇ ತಮ್ಮ ಆಪರ್ಚುನಿಟಿ ಮುಗಿಸ್ಬಿಟ್ಟು ಕಾಲೇಜ್ಗಳನ್ನ ಸೇರ್ಕೊಂಡ್ಬಿಡ್ತಾರೆ. ಓಕೆ, ನೀವು ಲಾಸ್ಟ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗಂಟ ವೆಯ್ಟ್ ಮಾಡ್ತಿದ್ದೀರಾ ಅಂತಂದರೆ ದಟ್ಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಯು ಗೈಸ್. ಯು ವಿಲ್ ಬಿ ಪ್ರಾಬ್ಲಿ, ಫಾರ್ ಎಕ್ಸಾಂಪಲ್ ಆ ಒಂದು ಕಾಲೇಜಲ್ಲಿ ಸೀಟಿನೂ ವೇಕೆನ್ಸಿ ಇತ್ತು ಅಂತಂದರೆ, ನಾನು ನೋಡಿದ್ದೀನಿ ಆ ಒಂದು ಕಾಲೇಜ್ ಕಟ್ ಆಫ್ ಇದೆ 40,000, ನನ್ನ ಒಬ್ಬ ಸ್ಟೂಡೆಂಟ್ ಅಂತ ಅನ್ಕೊಳ್ಳೋಣ, ಅವ್ನ ರ್ಯಾಂಕ್ ಇದೆ 1,20,000, ಅವನಿಗೆ ಆ್ಯಕ್ಚುಲಿ ಆ ವೇಕೆನ್ಸಿ ಫಿಲ್ಲಿಂಗ್ ರೌಂಡಲ್ಲಿ ಅವ್ನಿಗೆ ಆ ಸೀಟ್ ಸಿಕ್ಬಿಡ್ತದೆ ಅಂದ್ಕೊಳ್ಳಿ. ಇಟ್ಸ್ ಅ ಮೆಕ್ಯಾನಿಕಲ್ ಸೀಟ್, ಕ್ರೇಜಿ ಕಾಲೇಜ್ ಅಂತ ಅಂದ್ಕೊಳ್ಳಿ, ಸೀಟ್ ಸಿಕ್ಬಿಡ್ತಾವೆ ಅವನಿಗೆ. ಸೊ ಖುಷಿ ಆಯ್ತು ಆ್ಯಕ್ಚುಲಿ. ಈ ಥರ ಅವ್ನು ವೆಯ್ಟ್ ಮಾಡ್ದ ತಾಳ್ಮೆಯಿಂದ ಹೇಳತ್ತ ಆಪರ್ಚುನಿಟಿ ಮಾಡಿದ್ದ. ಸೊ ಹಿ ಗಾಟ್ ದಟ್ ಕಾಲೇಜ್. ಈ ಪ್ಲೇಡ್ ವಿತ್ ದ ಆ್ಯಕ್ಚುಯಲ್ ಆಲ್ಗರಿದಮ್ ಆಫ್ KCET ಕಾಲೇಜ್ ಡಿಸ್ಟ್ರಿಬ್ಯೂಷನ್ ಆಲ್ಗರಿದಮ್. ಸೊ ಐ ವಾಂಟ್ ಯು ಗೈಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್, ದೆನ್ ಓನ್ಲಿ ಡೂ ದ ಆಪ್ಷನ್ ಎಂಟ್ರಿ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಎಂಟೈರ್ ವಿಡಿಯೋ ಆ್ಯಂಡ್ ನಿಮ್ಗೆ ಅರ್ಥ ಆಗಿದ್ದು ಅನಿಸುತ್ತೆ. ಸೊ ಆಪರ್ಚುನಿಟಿ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಏನೇ ಡೌಟ್ಸ್ ಇರೋ ಕೆಳಗಡೆ ಕಾಮೆಂಟ್ ಸೆಕ್ಷನ್ ತಿಳಿಸಿ, ಅದ್ರ ಮೇಲೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ವಿಲ್ ಮೀಟ್ ಯು ಅನದರ್ ವಿಡಿಯೋ. ಟಿಲ್ ದೆನ್ ಕೀಪ್ ಲರ್ನಿಂಗ್, ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.